ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ನಾನು ನೈಟಿ ಒಳಗೆ ಹಾಕೊಳ್ಳೋಂಥ ಪೇಟಿ ಕೋಟ್ನ ಯಾವ ರೀತಿ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಮಾಡೋದಂತೇಳಿ ಈ ವಿಡಿಯೋದಲ್ಲಿ ತೋರ್ಸಾಕತ್ತೀನಿ. ಇದು ನೋಡಿರಿ, ಅವರು ಅಳತೆ ಕೊಟ್ಟಿರೋವಂಥ ಪೇಟಿ ಕೋಟ್ ಇದು ಸೆಂಟ್ರಲ್ಲಿ ಕಟ್ ಬಂದಿರ್ತೈತಿ. ಇದಕ್ಕೆ ಪ್ಲೇಟ್ಸ್ ಹಾಕಿ ಜೋಡಿಸಿರೋದು ಇದು ಸೆಂಟ್ರಲ್ಲಿ. ಈಗ ನಾವೊಂದು ಲಂಗ ಜೋಡಿಸುವಾಗ ಯಾವ ರೀತಿ ಪ್ಲೇಟ್ಸ್ ಹಾಕಿ ಜೋಡಿಸ್ತೀವಿ ಅದೇ ರೀತಿ, ಬಟ್ ಇದು ಸ್ಮಾಲ್ ಪ್ಲೇಟ್ಸ್ ಬರ್ತಾವೆ. ಒಂದು ಡ್ರೆಸ್ ಏನು ಬರ್ತೈತಿಲ್ಲ ಅಂಬ್ರೆಲಾ ಡ್ರೆಸ್ ಥರ, ಅದೇ ಥರ ಇದಕ್ಕೆ ಸೆಂಟ್ರಲ್ಲಿ ಪ್ಲೇಟ್ಸ್ ಬರ್ತಾವೆ. ಈಗ ಇದು ಬಟ್ಟೆ ಒಂದು 2.5 ಮೀಟ್ರಷ್ಟು ಬಟ್ಟೆ ಇದ್ರೆ ಸಾಕಾಗ್ತೈತಿ. ಇದನ್ನು ನಾನು ಕಟ್ಟಿಂಗ್ನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ. ಇದು ನೋಡಿರಿ, ಬಟ್ಟೆ ಅಗಲಿಗೆ ಸ್ವಲ್ಪ ಕಡಿಮೆ ಆಗ್ತೈತಿ. ಈಗ ನಾವು ಈ ಮಡ್ಚಿದ್ದೇವಲ್ಲ, ಸೊ ಆ ರೀತಿ ಇಟ್ಕೊಂಡ್ರೆ ಅಗಲಿಗೆ ಕಡಿಮೆ ಆಗ್ತೈತಿ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಇಟ್ಕೊಂಡ್ವಿ ಅಂದ್ರೆ ಕರೆಕ್ಟು ಕೊಡ್ತೈತಿ ಫ್ರೆಂಡ್ಸ್ ಅಗಲಿಗೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಇಟ್ಕೊಳ್ತೀನಿ. ನೀವು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಉದ್ದಿಗೆ ಎಷ್ಟು ಬೇಕು ಅಂಥೇಳಿ ನೋಡ್ಕೊಂಡ್ಬಿಟ್ಟು ನೀವು ಸ್ಟಿಚಿಂಗ್ನ ಮಾಡ್ಕೋಬೋದು. ಅಜ್ಮಾಸಿಗೆ ನೈಟಿ ಏನಿರ್ತೈತಿಲ್ಲ, ನೈಟಿಗಿಂತಲೂ ಒಂದು 2-3 ಇಂಚಿನಷ್ಟು ಸ್ವಲ್ಪ ಮೇಲ್ಗಡೆ ಆದರೆ ಪರವಾಗಿಲ್ಲ. ನೈಟಿ ಅಷ್ಟೇ ಉದ್ದ ಆದ್ರೆ ಒಳಗಡೆ ನೈಟಿ ಕೆಳಗಡೆ ಕಾಣಿಸ್ತೈತಿ. ಅದಕ್ಕೋಸ್ಕರ ನೈಟಿಗಿಂತಲೂ ಒಂದು 2-3 ಇಂಚಿನಷ್ಟು ಕಡಿಮೆ ಇಟ್ಕೊಂಡ್ರೆ ಸಾಕು. ಉದ್ದಿಗೆ ನೀವು ಅಷ್ಟು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೋದು. ಈಗ ನೋಡಿರಿ, ಈ ರೀತಿ ಹಾಕ್ಕೊಂಡೆ ಅಂದರೆ ಇದು ಅಗಲಿಗೆ ಕೊಡೋಂಗಿಲ್ಲ ಫ್ರೆಂಡ್ಸ್. ಇದು ಇವರ ಅಳತೆ ಪ್ರಕಾರ ಅಗಲಿಗೆ ಕೊಡೋಂಗಿಲ್ಲ. ಈಗಿದು ಎರಡು ಪೀಸ್ ಇಟ್ಕೊಂಡಿನಿ. ಸೊ ಅದನ್ನು ಕೂಡ 2 ಪೀಸ್ ಇಟ್ಕೊಂಡು ನೋಡಿರಿ, ಇಲ್ಲಿ ನೋಡಿರಿ ಅಗಲಿಗೆ ಕಡಿಮೆ ಬೀಳ್ತೈತಿ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇದನ್ನು ಓಪನ್ ಮಾಡ್ಕೊಂಬಿಟ್ಟು ಈಗ ಉದ್ದಿಗೆ ಏನಿರ್ತೈತಿಲ್ಲ, ಸೊ ಈ ರೀತಿ ಮಡಿಚ್ಕೊಂಡು ನಾನು ಕಟ್ಟಿಂಗ್ನ ಮಾಡ್ಕೋತೀನಿ. ಈ ರೀತಿ ಮಡಿಚ್ಕೊಂಡ್ರೆ ಅಗಲಿಗೆ ಕರೆಕ್ಟ್ ಆಗ್ತೈತಿ. ಉದ್ದಿಗೆ ಸ್ವಲ್ಪ ಕಡಿಮೆ ಆಗ್ತೈತಿ, ಪರವಾಗಿಲ್ಲ. ಇದೇನೋ ನೈಟಿ ಒಳಗಿರ್ತೈತಿಲ್ಲ, ಅಷ್ಟೇನೋ ಕಡಿಮೆ, ಸ್ವಲ್ಪ ಉದ್ದಿ ಕಡಿಮೆ ಆದರೂ ಪರವಾಗಿಲ್ಲ, ಏನಾಗಲ್ಲ. ಇದು ನೋಡಿರಿ, ಈಗ ಅಗಲಿ ಕರೆಕ್ಟ್ ಆಗುತ್ತಲ್ಲ. ಸೊ ಈ ಅಳತೆ ಪ್ರಕಾರ ನಾನೀಗ ಕಟ್ಟಿಂಗ್ನ ಮಾಡ್ಕೋತೀನಿ. ನಾರ್ಮಲಾಗಿ ಎಲ್ಲ ನೈಟಿ ಒಳಗೆ ಅಂದ್ರೆ ಒಂದು ಅಜ್ಮಾಸ್ ಅಂದ್ರೂ ಒಂದು 40-45 ಅಷ್ಟು ಲೆಂತ್ ಬರ್ಬೋದು. ಇದು ನಿಮ್ಮನ್ನ ನೋಡ್ಕೋಬೋದು ನೀವು ಅಳತೆಗೆ ಎಷ್ಟು ಅಂಥೇಳಿ. ನಿಮ್ಮ ನೈಟಿ ಏನಿರ್ತೈತಿ ಅದು ಅಳತೆ ಪ್ರಕಾರ ತೊಗೊಳೋದಾದ್ರೆ ನಿಮ್ಮ ನೈಟಿಗಿಂತಲೂ ಒಂದು 2-3 ಇಂಚಿನಷ್ಟು ಕಡಿಮೆ ಇಟ್ಕೊಂಡ್ರೆ ಕರೆಕ್ಟ್ ಆಗ್ತೈತಿ. ಈಗ ನಾನು ಇದನ್ನು ಸ್ಟ್ರೇಟ್ ಕಟ್ ಮಾಡ್ಕೋತೀನಿ, ಯಾಕಂದ್ರೆ ಮೇಲ್ಗಡೆ ಪ್ಲೇಟ್ಸ್ ಬರ್ತೈತಿಲ್ಲ, ಅದಕ್ಕೋಸ್ಕರ ಇದನ್ನೀಗ ಸ್ಟ್ರೇಟ್ ಕಟ್ ಮಾಡ್ಕೋತೀನಿ ನಾನು. ಸೊ ಕಟ್ ಮಾಡ್ಕೊಂಡಾಯಿತು. ಈಗ ಇದು 2 ಪೀಸ್ ಆಯಿತು. ಈಗ ಇನ್ನೂ 2 ಪೀಸ್ ತೊಗೊಳ್ತೀನಿ. ಸೊ ಒಂದು ಮುಂದಿನ ಪಾರ್ಟ್ ಆಯಿತು, ಒಂದು ಈಗ ಹಿಂದಿನ ಪಾರ್ಟ್ ಒಂದು. ಸೊ ಆ ರೀತಿ ಇದನ್ನು ಏನು ಕಟ್ ಮಾಡಿದ್ನಲ್ಲ, ಈಗ ಅದೇ ಅಳತೆ ಪ್ರಕಾರ ಮಡಿಚ್ಕೊಂಡ್ಬಿಟ್ಟು ಅಷ್ಟೇ ಬಟ್ಟೆನ ಈಗ ನಾನು ಕಟ್ಟಿಂಗ್ನ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿರಿ, ಅದರಷ್ಟೇ ಆಯ್ತಲ್ಲ. ಈಗ ಇವು 2 ಪೀಸ್ನು ನಾನು 2 ಪೀಸ್ ಅಂದ್ರೆ ಸೆಂಟ್ರಲ್ಲಿ ಓಪನ್ ಇರಲ್ಲ, ಹಿಂಗೆ ಇನ್ನೊಂದು ಸರಿ ಮಡಿಚ್ಕೊಂಡಿರ್ತೀವಿ. ನೋಡಿರಿ, ಇದನ್ನು ಕಟ್ ಮಾಡ್ಕೊಂಡಾಯಿತು. ಈಗ ಇದನ್ನ ಎತ್ತಿಟ್ಕೊಂಡು ಈಗ ಮೇಲ್ಗಡೆ ಪಾರ್ಟ್ನ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಬಾಡಿ ಪಾರ್ಟ್ನ ಈಗ ಕಟ್ ಮಾಡ್ಕೋತೀನಿ. ಇದು ಕೆಳಗಡೆ ಸೊಂಟದಿಂದ ಕೆಳಗಡೆದು ನಾನೀಗ ಕಟ್ ಮಾಡ್ಕೊಂಡಿದ್ದು. ಈಗ ಸೊಂಟದಿಂದ ಮೇಲ್ಗಡೆ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಇದು ಅಜ್ಮಾಸ್ ಉದ್ದಿಗೆ ಏನೈತಿ, ಮೇಲ್ಗಡೆ ಪಾರ್ಟು ಒಂದು 15 ಇಂಚು ಬರ್ತೈತಿ. ಲೂಸ್ ಅದೆಲ್ಲ ನೀವು ನೋಡಿಕೊಂಡು ನಿಮ್ಮದು ಎದೆ ಅಳತೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಕಟ್ಟಿಂಗ್ನ ಮಾಡ್ಕೋಬೋದು. ಬಗಲ್ ಒಂದು 6.5 ಇಂಚು ಅಷ್ಟು ಇಟ್ಕೋಬೋದು. ಸ್ವಲ್ಪ ಲೂಸ್ ಇದ್ರೇ ಇದು ಕಂಫರ್ಟೇಬಲ್ ಆಗಿರ್ತೈತಿ ಪೇಟಿಕೋಟು. ನೋಡಿ, ಇವ್ರ ಅಳತೆ ಪ್ರಕಾರ ನಾನೀಗ ಕಟ್ಟಿಂಗ್ನ ಮಾಡ್ಕೊಳತ್ತೀನಿ. ಈಸಿಯಾಗಿ ಹೊಲಿಬೋದು ಫ್ರೆಂಡ್ಸ್, ಇದೇನು ಡಿಫಿಕಲ್ಟ್ ಇಲ್ಲ. ಈಸಿಯಾಗಿ ಕಟ್ಟಿಂಗ್ ಮಾಡ್ಕೊಂಡು ಮತ್ತು ಸ್ಟಿಚಿಂಗ್ನ ಮಾಡ್ಕೋಬೋದು. ನೆಕ್ ಒಂದು 6.5 ಇಂಚಿನಷ್ಟು ಇಟ್ಕೋತೀನಿ ನಾನು.
ನೋಡಿರಿ ಮಾರ್ಕ್ ಮಾಡಿದ ಪ್ರಕಾರ ಕಟ್ಟಿಂಗ್ ಮಾಡ್ಕೊಂಡಾಯಿತು. ನಾನು ಈಗ ಇವನ್ನ ಸ್ಟಿಚಿಂಗ್ ಯಾವ ರೀತಿ ಮಾಡೋದಂತೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಇದು ನೋಡಿರಿ, ಈಗ ನಾನು ನೆಕ್ಕು ಅವ್ರದ್ದು ನೆಕ್ ಏನೈತಿ ಎರಡು ಸೇಮ್ ಅದಾವೆ. ಬ್ಯಾಕು ಫ್ರಂಟು ಏನು ಹೆಚ್ಚು ಕಮ್ಮಿ ಇಲ್ಲ, ಎರಡು ಸೇಮ್ ಅದಾವೆ ನೆಕ್ಕು. ಸೊ 6.5 ಇಂಚಿನಷ್ಟು ಐತಿ ನೆಕ್ಕು. ನಾರ್ಮಲಾಗಿ 6.5 ಇಂಚ್ ಇಟ್ಕೊಂಡ್ರೆ ಕರೆಕ್ಟ್ ಆಗ್ತೈತಿ. ನೋಡಿ ನೆಕ್ಕು 6.5, ಬಗಲು ಕೂಡ 6.5 ಐತಿ. ಶೋಲ್ಡ್ರ್ ಏನೈತಿ ಈ ಕಡೆ ಒಂದು 2.5 ಇಟ್ಕೊಂಡ್ಬಿಟ್ಟು ಶೋಲ್ಡ್ರು 5.5 6 ಇಂಚ್ ಇಟ್ಕೊಂಡ್ರು ಬರ್ತೈತಿ. ಉದ್ದ ಒಂದು 15 ಇಂಚ್ ಇಟ್ಟಿನಿ ಫ್ರೆಂಡ್ಸ್. ಇದು ಮೇಲ್ಗಡೆ 15, ಕೆಳಗಡೆ ನೋಡ್ಕೊಂಡ್ಬಿಟ್ಟು ಇಟ್ಕೋಬೋದು. ಈಗ ಇವನ್ನ ಕಟ್ ಮಾಡ್ಕೊಂಡಾಯಿತು. ಈಗ ನಾನು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಅದಕ್ಕೂ ಮುಂಚೆ ಇದು ಲೆಂತ್ ಎಷ್ಟೈತೆ ಅಂತ ತೋರಿಸ್ತೀನಿ. ನೋಡಿರಿ, ಇಲ್ಲಿಂದ ಮೇಲ್ಗಡೆ ಭುಜದಿಂದ ಇದು ಒಂದು 40 ಇಂಚಿನಷ್ಟು ಐತಿ ಫ್ರೆಂಡ್ಸ್ ಇವ್ರದ್ದು. ಸೊ ನೀವು ನೋಡ್ಕೊಂಡ್ಬಿಟ್ಟು ನಿಮ್ಮ ಅಳತೆ ಪ್ರಕಾರ ನೀವು ಉದ್ದನ ಇಟ್ಕೋಬೋದು. ಈಗ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಫಸ್ಟು ಮೇಲ್ಗಡೆ ಪಾರ್ಟ್ನ ಜೋಡಿಸ್ಕೊತೀನಿ, ಬಗಲು ಮತ್ತು ನೆಕ್ಕು ಹೊಲಿಗೆ ಹಾಕ್ಕೊಂಡು. ಆಮೇಲೆ ಕೆಳಗಡೆದು ಅಟ್ಯಾಚ್ ಮಾಡ್ಕೊತೀನಿ. ನೋಡಿರಿ, ಬಗಲು ನೆಕ್ಕು ಎಲ್ಲ ಬರ್ತೀನಿ ನೋಡಿರಿ ಈ ರೀತಿ. ಈಗ ಎದೆ ಒಳಗೆ ನಾವು ಇದು ಕಟ್ ಮಾಡ್ಕೊತೀನಿ ನೆಕ್ನ. ಎದೆ ಒಳಗೆ ನಾವು ಬ್ಲೌಸಿಗೆ ಹಾಕೊಳ್ಳಾಗ ಏನು ಮಾಡ್ತೀವಿ, ಈಗ 8 ಇಂಚು ಎದೆ ಇತ್ತಂದ್ರೆ ಅದ್ರ ಮುಂದೆ 1.5 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ ತೊಗೋತೀವಿ. ಸೊ ಇದರಲ್ಲಿ ಏನು ಹೊಲಿಗೆ ಮಾರ್ಜಿನ್ ಅಂತ ಏನು ಬರೋಂಗಿಲ್ಲ. ಸೊ ಸ್ವಲ್ಪ ನೀವು ಫಿಟ್ಟಿಂಗ್ ನೋಡ್ಕೊಂಡ್ಬಿಟ್ಟು ನೀವು ಎಷ್ಟಾದರೂ ಇಟ್ಕೋಬೋದು. ಈಗ ಒಂದು ಭುಜ ಜೋಡಿಸ್ಕೊತೀನಿ ಫಸ್ಟ್ ನಾನು. ಬ್ಯಾಕು ಫ್ರಂಟಿಂದು ಡಬಲ್ ಹೊಲಿಗೆ ಹಾಕ್ಕೊಂಡು ಭುಜ ಜೋಡಿಸ್ಕೊತೀನಿ. ಫಸ್ಟ್ ಒಂದು ಸೈಡ್ ಅಷ್ಟೇ ಜೋಡಿಸ್ಕೊತೀನಿ, ಯಾಕಂದ್ರೆ ಒಂದು ಸೈಡಿಂದ ನಾನು ಹಿಂಗೆ ಇದರಲ್ಲೇ ಮಡಿಚ್ಕೊಂಡ್ಬಿಡ್ತೀನಿ ನೆಕ್ಕಿಗೆ. ಬೇರೆ ಬಟ್ಟೆ ಅದೇನು ಹಚ್ಚಲ್ಲ. ಸೊ ಇದೇನು ಒಳಗಡೆ ಹೋಗ್ತೈತಲ್ಲ, ನೈಟಿ ಒಳಗಡೆ ಇರ್ತೈತೆ. ಸೊ ಇದೇನು ಅಷ್ಟು ಕಾಣಿಸಲ್ಲ. ನೋಡಿರಿ, ಈ ರೀತಿ ಒಂದು ಸರಿ ಮಡಿಚ್ಕೊಂಡು ಇನ್ನೊಂದು ಸರಿ ಮಡಿಚ್ಕೊಂಡು ನೆಕ್ನ ಇದರಲ್ಲಿ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ ನಾನು. ನೋಡಿರಿ, ಈ ರೀತಿ ಸಣ್ಣದಾಗಿ ಹೊಲಿಗೆ ಹಾಕ್ಕೊಂಡ್ವಿ ಅಂದ್ರೆ ಕರೆಕ್ಟಾಗಿ ಕೂಡ್ತೈತಿ. ಇದಕ್ಕೇನೋ ಪೈಪಿಂಗ್ ಅದೇನೋ ಮಾಡೋ ಅವಶ್ಯಕತೆ ಇಲ್ಲ. ಬಗಲು ಕೂಡ ಇದೇ ರೀತಿ ಮಡಿಚ್ಕೊಂಡು ಹೊಲಿಗೆ ಹಾಕ್ಕೋತೀನಿ ನಾನು. ಹಾಗೆ ನೆಕ್ನು ಕೂಡ ಅದೇ ರೀತಿ ಹೊಲಿಗೆ ಹಾಕ್ಕೋತೀನಿ. ಫುಲ್ಲು ನೆಕ್ ಇದೇ ರೀತಿ ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದು ಭುಜನ ಜೋಡಿಸ್ಕೊತೀನಿ. ನೋಡಿ, ಫಸ್ಟ್ ಒಂದು ಮಡಿಚ್ಕೊಂಡು ಆಮೇಲೆ ಇನ್ನೊಂದು ಸರಿ ಮಡಿಚ್ಕೊಳ್ಳೋದು. ನೋಡಿರಿ, ಈ ರೀತಿ ಮಡಿಚ್ಕೊಂಡು ಹೊಲಿಗೆ ಹಾಕ್ಕೊಂಡ್ವಲ್ಲ. ಸೊ ಈಗ ನಾನು ಈ ಕಡೆ ಸೈಡಿಂದ ಭುಜನ ಜೋಡಿಸ್ಕೊತೀನಿ. ನೋಡಿರಿ, ಈ ಕಡೆದು ಎರಡು ಭುಜನ ಜೋಡಿಸ್ಕೊತೀನಿ. ಈಸಿಯಾಗಿ ಯಾರು ಬೇಕಾದರೂ ಹೊಲಿಬೋದು ಈ ಪೇಟಿಕೋಟ್ನ. ನೋಡಿ, ಭುಜ ಜೋಡಿಸ್ಕೊಂಡು ಆದಮೇಲೆ ಈಗ ಬಗಲನ್ನು ಕೂಡ ಅದೇ ರೀತಿ ಹೊಲಿಗೆನ ಹಾಕೋತೀನಿ ಮಡಿಚ್ಕೊಂಡು. ನೋಡಿರಿ, ಬಗಲನ್ನು ಕೂಡ ಅದೇ ರೀತಿ ಮಡಿಚ್ಕೊಂಡು ಹೊಲಿಗೆನ ಹಾಕೋತೀನಿ. ಫ್ರಂಟು ಬ್ಯಾಕು ಎರಡೂ ಇದೇ ರೀತಿ ಮಡಿಚ್ಕೊಂಡು ಹೊಲಿಗೆನ ಹಾಕೋತೀನಿ. ನೋಡಿರಿ, ಸೊ ಈಸಿ ಐತಿ. ನೋಡಿ, ಈ ರೀತಿ ಹೊಲಿಗೆ ಹಾಕೊಂಡಾದ್ಮೇಲೆ ಇನ್ನೊಂದು ಸೈಡು ಬಗಲು ಏನಿರ್ತೈತಲ್ಲ ಅದನ್ನು ಇದೇ ರೀತಿ ಹೊಲಿಗೆನ ಹಾಕೋತೀನಿ ಫ್ರೆಂಡ್ಸ್ ನಾನು. ಸೊ ನೋಡಿರಿ, ಈ ಸೈಡ್ನು ಅದೇ ರೀತಿ ಮಡಿಚ್ಕೊಂಡು ಹೊಲಿಗೆ ಹಾಕ್ಕೊಳತ್ತೀನಿ. ಈಗ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಆ ಕೆಳಗಡೆ ಪಾರ್ಟ್ ಏನಿತ್ತಲ್ಲ ಬಾಡಿ ಕೆಳಗಡೆದು ಅದನ್ನು ನಾನು ಪ್ಲೇಟ್ಸ್ ಹಾಕ್ಕೊಂಡು ಜೋಡಿಸ್ಕೊಳ್ಳೋದನ್ನು ತೋರಿಸ್ತೀನಿ ನಿಮಗೆ.
ನೋಡಿರಿ ಈ ರೀತಿ ಮಡಚ್ಕೊಂಡೆ, ಫುಲ್ಲು ಮಡಚ್ಕೊಂಡು ಹೊಲಿಗೆ ಹಾಕ್ಕೊಂಡಾಯಿತು. ನೋಡಿರಿ ಈ ರೀತಿ ಮೇಲ್ಗಡೆ ಪಾರ್ಟ್ ಆಯ್ತಲ್ಲ. ಸೊ ಈಗ ಇದಕ್ಕೆ ಕೆಳಗಡೆ ಪಾರ್ಟ್ನ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಈಗ ಇವು ಕೆಳಗಡೆ ಪಾರ್ಟು ಮುಂದೆ ಬ್ಯಾಕ್ ಮತ್ತು ಫ್ರಂಟಿಂದು. ಈಗ ಮೇಲ್ಗಡೆ ಪಾರ್ಟಿಂದ ಏನಿತ್ತಲ್ಲ ಅದು ಕೆಳಗಡೆ ಸೀದಾ ಇಟ್ಕೊಂಡು ಇದ್ರ ಮೇಲೆ ಇದು ಬಟ್ಟೆ ಇಟ್ಕೊಂಡು ಈ ರೀತಿ ಪ್ಲೇಟ್ಸ್ ಮಾಡ್ತಾ ಹೋಗಬೇಕು. ಈಗ ನಾವು ಪ್ಯಾಂಟಿಗೇನು ಪ್ಯಾಂಟ್ ಹಚ್ಕೊಳ್ಳೋವಾಗ ಪ್ಲೇಟ್ಸ್ ಮಾಡ್ತಾ ಹೆಂಗೆ ಬಟ್ಟೆ ಅಟ್ಯಾಚ್ ಮಾಡ್ಕೊತಲ್ಲ, ಸೊ ಆ ರೀತಿ ಇದನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ಹೊಲಿಗೆನ ಹಾಕ್ಕೊಳ್ಳೋದು. ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡ್ತೀನಿ, ದೊಡ್ಡ ದೊಡ್ಡ ಮಾಡಬಾರ್ದು. ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡ್ಕೋತಾ ನಾವು ಇದನ್ನು ಅಟ್ಯಾಚ್ನ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿರಿ ಇದು ಈ ರೀತಿ ಜೋಡಿಸ್ಕೊಂಡು ಎಡ್ಜಿಗೆ ಏನೈತಿ ಎಲ್ಲಿವರೆಗೂ ಬಟ್ಟೆ ಐತಿ ಕೆಳಗಡೆದು ನೋಡಿಕೊಂಡು ನಮಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಪ್ಲೇಟ್ಸ್ ಮಾಡಿಕೊಂಡು ಅಲ್ಲಿ ಆಮೇಲೆ ಎಡ್ಜಿಗೆ ಎರಡು ಬಟ್ಟೆ ಸಮ ಬಂದು ಅಂದ್ರೆ ಆಮೇಲೆ ಪ್ಲೇಟ್ಸ್ ಮಾಡೋದನ್ನು ಸ್ಟಾಪ್ ಮಾಡಿ ಎರಡು ಅಟ್ಯಾಚ್ನ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಹೊಳೆಸ್ಕೊಂಡು ಇದ್ರ ಮೇಲೆ ಒಂದು ಹೊಲಿಗೆನ ಹಾಕ್ಕೊಳತ್ತೀನಿ ಫ್ರೆಂಡ್ಸ್. ನಾನು ನೋಡಿರಿ ಇದು ಮೇಲ್ಗಡೆ ಪಾರ್ಟಿಗೆ ಒಂದು ಹೊಳೆಸ್ಕೊಂಡು ಬಿಟ್ಟು ಡಾಪ್ ಶಿಲಾಯಿ ಅಂತ ಹಾಕ್ಕೊಳ್ತೀನಿ. ಇದನ್ನು ಅಂದರೆ ನೀಟ್ ಕಾಣಿಸ್ತೈತಿ ಅಂಥೇಳಿ ನೋಡಿರಿ ಈ ರೀತಿ ಹೊಳೆಸ್ಕೊಂಡ್ಬಿಟ್ಟು ಒಂದು ಹೊಲಿಗೆನ ಹಾಕ್ಕೊಳತ್ತೀನಿ. ಈಗ ಇದು ಒಂದು ಸೈಡಿಂದ ಆಯಿತು. ಸೊ ಇದು ಇನ್ನೊಂದು ಪಾರ್ಟ್ನ ಇದೇ ರೀತಿ ಹಚ್ಕೊಳ್ತೀನಿ ಫ್ರೆಂಡ್ಸ್. ನಾನು ನೋಡಿರಿ ಇನ್ನೊಂದು ಪಾರ್ಟ್ನು ಅದೇ ರೀತಿ ಪ್ಲೇಟ್ಸ್ ಮಾಡ್ಕೋತಾ ಇದನ್ನು ಜೋಡ್ಸಾಕತ್ತೀನಿ ನಾನು. ಕೆಳಗಡೆದು ಹಾಗೆ ಒಂದು ಕೈಯಲ್ಲಿ ಹಿಡಿದಿರ್ಬೇಕು ನಾವು ಕೆಳಗಡೆ ಬಟ್ಟೆನ. ಆಮೇಲೆ ಇದು ಮೇಲ್ಗಡೆ ಪ್ಲೇಟ್ಸ್ ಮಾಡೋ ಬಟ್ಟೆಯಲ್ಲೇ ಪ್ಲೇಟ್ಸ್ ಮಾಡಬೇಕು. ಅಂದ್ರೆ ಕರೆಕ್ಟಾಗೆ ಬರ್ತೈತಿ. ಇಲ್ಲಾಂದರೆ ಎರಡು ಸೇರಿ ಒಮ್ಮೆ ಪ್ಲೇಟ್ಸ್ ಆಗಿಬಿಡ್ತಾವೆ. ಈ ರೀತಿ ನೋಡಿರಿ ಅಟ್ಯಾಚ್ ಮಾಡಿದ್ದೆ ನಾನು. ಮಾಡಿದಾದಮೇಲೆ ಈಗ ನಾನು ಸೈಡ್ ಕೆಳಗಡೆ ಇದು ಕೆಳಗಡೆ ಪಾರ್ಟಿಗೆ ಕೆಳಗಡೆ ಸೈಡು ನಾನು ಮಡಿಚಿ ಹೊಲಿಗೆನ ಹಾಕ್ಕೋತೀನಿ. ಇದಕ್ಕೆ ಕೆಳಗಡೆ ಸೈಡ್ ಇದು ಲೆಂತಿಗೆ ಏನಿತ್ತಲ್ಲ, ಸೊ ಲೆಂತಿ ಕೆಳಗಡೆ ಸೈಡು ಇದನ್ನು ಈ ರೀತಿ ಮಡಿಚ್ಕೊಂಡು ಹೊಲಿಗೆನ ಹಾಕ್ಕೋತೀನಿ. ಇದು ಕೆಳಗಡೆ ಮಡಿಚಿ ಹೊಲಿಗೆ ಹಾಕ್ಕೊಂಡು ಆದಮೇಲೆ ಸೈಡು ಫಿಟ್ಟಿಂಗ್ ಮಾಡ್ಕೊಂಡ್ವಿ ಅಂದರೆ ಇದು ಪೇಟಿಕೋಟು ಮುಗೀತು ಫ್ರೆಂಡ್ಸ್. ನೋಡಿರಿ ಈ ರೀತಿ ಜೋಡಿಸ್ಕೊಂಡಾಯ್ತಲ್ಲ. ಮೇಲ್ಗಡೆ ಪಾರ್ಟು ಕೆಳಗಡೆ ಎರಡು ಅಟ್ಯಾಚ್ ಮಾಡಿ ಇದ್ದೀನಿ ಮಾಡಿಕೊಂಡು ಈಗ ಸೈಡು ಫಿಟ್ಟಿಂಗ್ ಸೈಡು ಹೊಲಿಗೆ ಫಿಟ್ಟಿಂಗ್ ಅಂದರೆ ಅಷ್ಟು ಫಿಟ್ಟಿಂಗ್ ಏನೂ ಬರಲ್ಲ. ಇದು ಸೈಡ್ ಹೊಲಿಗೆ ಹಾಕ್ಕೊಂಡ್ವಿ ಅಂದ್ರೆ ಪೇಟಿಕೋಟ್ ಮುಗಿತೈತಿ. ಸೊ ಭಾಳ ಈಸಿ ಐತಿ ಫ್ರೆಂಡ್ಸ್. ಇದು ಏನು ಡಿಫಿಕಲ್ಟ್ ಇಲ್ಲ. ಯಾರಾದರೂ ಟ್ರೈ ಮಾಡ್ಬೋದು. ಪೇಟಿಕೋಟ್ ಹಾಕ್ಕೊಳ್ಳೋರು ನೈಟಿ ಒಳಗೆ ಟ್ರೈ ಮಾಡ್ಕೋಬೋದು. ಸೈಡು ಫಿಟ್ಟಿಂಗ್ನ ಮಾಡ್ಕೋತೀನಿ ನಾನು. ನೋಡಿರಿ ಸೈಡ್ ಹೊಲಿಗೆ ಹಾಕ್ಕೊಳತ್ತೀನಿ. ಒಂದು ಹೊಲಿಗೆ ಅಷ್ಟು ಸರಿಯಾಗಿ ಬರಲ್ಲ. ಸೊ ಎರಡೆರಡು ಹೊಲಿಗೆನ ಹಾಕ್ಕೋಬೇಕು ಸೈಡು ಫಿಟ್ಟಿಂಗ್ ಮಾಡಲಿ. ನೀವು ಲೂಸ್ ಬೇಕಂದ್ರೆ ಸ್ವಲ್ಪ ಲೂಸನ್ನೇ ಇಟ್ಕೊಳ್ರಿ ಮೇಲ್ಗಡೆ ಪಾರ್ಟು. ನಿಮ್ಗೆ ಟೈಟ್ ಸ್ವಲ್ಪ ಫಿಟ್ಟಿಂಗ್ ಬೇಕಂದ್ರೆ ನೀವು ಫಿಟ್ಟಿಂಗ್ನ ಮಾಡ್ಕೋಬೋದು. ನೋಡಿರಿ ಒಂದು ಹೊಲಿಗೆ ಆದಮೇಲೆ ಸೊ ಇನ್ನೊಂದು ಹೊಲಿಗೆನ ಹಾಕ್ಕೋತೀನಿ.
ಅಂದರೆ ಉಚ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ 2 ಹೊಲಿಗೆನೂ ಹಾಕ್ಕೊಂಡ್ಬಿಡ್ತೀನಿ ನಾನು. ಈಗ 2 ಸೈಡು ಇದೇ ರೀತಿ ಜೋಡಿಸ್ಕೊಂಡು ಆದಮೇಲೆ ಯಾವ ರೀತಿ ಬಂತಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿರಿ, ರೆಡಿ ಆದಮೇಲೆ ಈ ರೀತಿ ಕಾಣಿಸ್ತೈತಿ ಫ್ರೆಂಡ್ಸ್. ನೋಡೋಕೆ ಸೇಮ್ ಸ್ಲೀವ್ಲೆಸ್ ಡ್ರೆಸ್ ಟಾಪ್ ಥರನೇ ಅನಿಸ್ತೈತಿ. ಸೊ ನೀವು ಕೂಡ ಆ ನೈಟಿ ಒಳಗೆ ಈ ರೀತಿ ಪೇಟಿಕೋಟ್ನ ಟ್ರೈ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.